ಈಗ ನಾವು ಹೋಗಿ ಆ ಮದುವೆ ಮಾಡಿಸಿದವ್ರ ಹತ್ರನೇ ಇವರಿಬ್ರನ್ನು ಬೇರೆ ಮಾಡಿ ಅಂತ ಕೇಳೋದಕ್ಕಾಗತ್ತಾ? ಏನಾಗತ್ತೋ ಆಗಲಿ, ಇವತ್ತು ಏನೋ ಒಂದು ಇತ್ಯಾರ್ಥ ಮಾಡೇನೆ ಹೋಗೋದು. ಯಸ್, ಏನು ಬೇಕಿತ್ತು? ದತ್ತ ಅವರು ಏನು ಹುಡುಕ್ತಾ ಇದ್ದೀಯಾ? ನಿನ್ನ ಎದುರಿನಲ್ಲಿ ಗರುಡ ಗಂಬದ ಹಾಗೆ ನಿಂತಿದ್ದೀನಲ್ಲ, ನಾನೇ ದತ್ತ. ಏನು ಹೇಳ್ತಿದ್ದೀರಾ? ಮುಖ ಗಂಟಿಟ್ಕೊಂಡು ಬಂದಿದ್ಯಲ್ಲ, ಮನಸ್ಸು ಸ್ವಲ್ಪ ಹಗುರ ಆಗಲಿ ಅಂತ ನಾನೇ ದತ್ತ ಅಂತ ಇಷ್ಟೊತ್ತು ನಿನಗೆ ಹೇಳಲಿಲ್ಲ. ಬಾಬಾ, ಒಳಗೆ ಬಾಪ. ಕೂತ್ಕೋ. ಇಟ್ಸ್ ಓಕೆ. ನಾನು ಯಾರು ಅಂತ ನಿಮಗೆ ಗೊತ್ತು ಅನ್ಕೋತೀನಿ. ಯಾರು? ನೀವು ನಿಮ್ಮ ಸೊಸೆನ ಮದುವೆ ಮಾಡಿಸಿದ್ರಲ್ಲ, ಆ ಮನುಷ್ಯನ. ಓ, ಮಾಧವ. ಮಾಧವ ನಿನಗೇನಾಗಬೇಕು? ಅವ್ರು ನನ್ನ ಹೆಂಡತಿ ಮಾವ. ನಾನು ನಿಮ್ಮ ಜೊತೆ ಮಾತಾಡಬೇಕು. ಮಾತಾಡಬಹುದಂತೆ? ಈ ಮಕ್ಕಳ ಜೊತೆನಲ್ಲಿ ಆಟ ಆಡಿ ಸುಸ್ತಾಗಿದೆ. ಸ್ವಲ್ಪ ನೀರು ತಗೊಂಡು ಬರ್ತೀಯಾ? ಹೀಗೆ ಹೋದರೆ ಲೆಫ್ಟಲ್ಲಿ ಕಿಚನ್ ಇದೆ, ಕಟ್ಟೆ ಮೇಲೆ ನೀರಿದೆ, ಪಕ್ಕದಲ್ಲೇ ಗ್ಲಾಸ್ ಇದೆ. ಅದೇನು ಹಾಗೆ ನೋಡ್ತಾ ಇದ್ದೀಯಾ? ನಡಿ ಪಾಪ, ನೀನು ಆಡಿ ಸುಸ್ತಾಗಿರುತ್ತೆ. ನೀನು ಒಂದು ಗ್ಲಾಸ್ ನೀರು ತಗೋ. ನಮ್ಮನೇಲೆ ನಾನು ಕಿಚನ್ಗೆ ಹೋದವನಲ್ಲ. ಚಿಕ್ಕಮ್ಮ ಹೇಳಿದ ಸರಿ, ಈ ತಾತ ಸಾಮಾನ್ಯದವನಲ್ಲ. ಹೊಡಿಯೋ, ಏನು ಎಡಿಸ್ತಾ ಕೂತಿದ್ದೀಯಾ? ಹೊಡಿಯ ಹೊಡಿಯ, ಅದು ಕುಡಿಸು, ಚೆನ್ನಾಗಿ ನೀರು ಕುಡಿಸು. ಅವನಿಗೆ ಹೇಳ್ತೀನಿ, ಬಿಡಬೇಡ. ಕೂತ್ಕೋ ಬಾ, ಕೂತ್ಕೋ. ಫೈನಲ್ ಮ್ಯಾಚು ಮಿಸ್ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಕೂತ್ಕೋ. ಆ ಬಡಿ ಹೈದ ಏನು ಫಾರ್ಮಲ್ಲಿದ್ದಾನೆ ಗೊತ್ತಾ? ಕೂತ್ಕೋ ಕೂತ್ಕೋ ಕೂತ್ಕೋ. ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಬಹುದಂತೆ, ಕೂತ್ಕೋ. ಮಾತು ಇದ್ದೇ ಇರುತ್ತೆ. ಇಂಥ ಮ್ಯಾಚ್ ಸಿಗೋದಿಲ್ಲ. ನೋಡಿ, ನನ್ನ ಹತ್ರ ಅಷ್ಟೆಲ್ಲ ಸಮಯ ಇಲ್ಲ ಈಗ. ವಿಡಂಬನೆ ಅಂದರೆ ಇದೆ ನೋಡು. ನಾನು ನಿನ್ನ ವಯಸ್ಸಲ್ಲಿದ್ದಾಗ ಏನು ಮಾಡೋದಕ್ಕೂ ಸಮಯನೇ ಸಿಗೋದಿಲ್ಲ ಅಂತಿದ್ದೆ. ಈಗ ವಯಸ್ಸು ಆದಮೇಲೆ ಏನು ಮಾಡಿದ್ರು ಸಮಯನೇ ಹೋಗಲ್ಲ ಅಂತಿದ್ದೀನಿ. ಬಾ, ಹೊಟ್ಟೆ ಹಸಿವಾಗ್ತಾ ಇದೆ. ಹೇ, ಊಟ ಮಾಡಿಬಿಡೋಣ, ಏನಂತೀಯ? ಏನು ಹೇಳ್ತಿದ್ದೀರಾ? ಊಟನ? ನಾನು ನಿಮ್ಮ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತ ಬಂದಿದ್ದೀನಿ. ನೀವು ನೋಡಿದ್ರೆ ಊಟ ಅಂತೆ. ಇಲ್ಲಪ್ಪ, ವಯಸ್ಸಾಗ್ಬಿಟ್ಟ ಮೇಲೆ ಊಟ ಮಾಡೋದು 5 ನಿಮಿಷ ಲೇಟ್ ಆಗಿಬಿಟ್ರು ಕಷ್ಟ ಆಗಿಬಿಡುತ್ತೆ. ಅಮ್ಮ, ಒಬ್ಬರೇ ಬಂದಿದ್ದೀರಾ? ಮಾವ
ಅದು ಮಾಧವ್ ಅವರು ಅಭಿ ಎಲ್ಲಿ ಹೋಗಿದ್ದ? ಏನು ನಡೀತಿದೆ ಇಲ್ಲಿ? ಅದು ಜನಾರ್ದನ್ ಅವ್ರ ಮನೆಗೆ ಹೋಗಿದ್ವಿ. ದೀಪಿಕನ್ನ ಅಭಿ ಕಣ್ಣೆದುರಿಗೆ ಜನಾರ್ದನ್ ಅವರು ಬೇರೆ ದೇಶಕ್ಕೆ ಕಳ್ಸೋದಕ್ಕೆ ಕರ್ಕೊಂಡು ಹೋದ್ರು. ಏನು ಹೇಳ್ತಿದ್ದೀರಾ ಅಮ್ಮ? ಜನಾರ್ದನ್ ಅವರು ಕನ್ವಿನ್ಸ್ ಆಗಿಲ್ವಾ? ಅವ್ರ ಮನ್ಸಲ್ಲಿ ತುಂಬ ಕೋಪ ಇದೆ ಅನ್ಸುತ್ತೆ. ಅಭಿನೂ ತುಂಬ ಕೇಳ್ಕೊಂಡ, ಆದರೂ ಅವ್ರು ಕೇಳ್ದೆ ಕಾರಲ್ಲಿ ಕರ್ಕೊಂಡು ಹೋಗ್ಬಿಟ್ರು. ಅದೇ ಬೇಜಾರಲ್ಲೇ ಅಭಿನೂ ಒಂದು ಕಾರ್ ತಗೊಂಡು ಹೋದ. ದೇವ್ರೆ, ಅಭಿ ಎಲ್ಲಿಗೋದ? ಗೊತ್ತಿಲ್ಲ. ಅವನೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅಂತ ಮಾಧವ್ ಅವರು ಅವನ ಹಿಂದೆನೇ ಹೋದರು. ನನ್ನನ್ನು ಆಟೋ ಹತ್ತಿಸಿ ಕಳಿಸಿದ್ರು. ಅದೇ ಸುಮ್ಮನೆ ಹಾಗೆ ನಿಂತು ಬಿಟ್ಟೆ. ಅಲ್ಲ, ನಿಮ್ಮಲ್ಲಿ ಬರೀ ಅನ್ನ ಹಾಗೆ ತಿನ್ನೋದಾ? ಸಾರು ಹುಳಿ ಅವೆಲ್ಲ ಏನಿರಲ್ವಾ? ಇರುತ್ತೆ. ಮತ್ತೆ ಹಾಕು ಒಳ್ಳೆ ಹುಡುಗ. ಹೋಗ್ಲಾಡಿ ಬಹಳ ಚೆನ್ನಾಗಿ ಅಡುಗೆ ಮಾಡೋದು ಕಲ್ತು ಬಿಟ್ಟಿದ್ದಾಳೆ. ಸೋಗಲಾಡಿ ಅಂದರೆ ನನ್ನ ಮೊಮ್ಮಗನ ಹೆಂಡತಿ ಸಿರಿ ಅಂತ ಅವಳ ಹೆಸರು. ನಾನು ಅವಳನ್ನು ಸೋಗಲಾಡಿ ಅಂತೀನಿ. ಅಲ್ಲ, ನೀನು ಈ ರುಚಿ ನೋಡು ಅಂತಂದರೆ ಊಟ ಮಾಡೋದಿಲ್ಲ ಅಂತೀಯ. ಎಲ್ಲ ಅವ್ರವ್ರು ಪಡ್ಕೊಂಡು ಬಂದಿದ್ದು ಬಿಡು. ಅವಳು ನಾನು ಬೇಗ ಕೋಪ ಮಾಡ್ಕೋತೀನಿ ಅಂತಂದ್ಬಿಟ್ಟು ಖಾರ ಕಮ್ಮಿ ಹಾಕ್ತಾಳೆ. ಕೆಲಸ ಮಾಡಿ, ಅಲ್ಲಿ ಫ್ರಿಡ್ಜ್ ಇದೆ, ಫ್ರಿಡ್ಜಲ್ಲಿ ಉಪ್ಪಿನಕಾಯಿ ಇಟ್ಟಿರ್ತಾಳೆ, ತಗೊಂಡ್ ಬಾ. ಅದು ಅದು ಅದ್ಭುತವಾಗಿತ್ತು. ಆ ಸೋಗಲಾಡಿ ಕೈ ರುಚಿ ಹೇಳ್ತೀನಿ. ನೀನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಬಿಡು. ಈಗ ನೀವು ಫ್ರೀ ಆಗಿದೆ, ಮಾತಾಡ್ಬೋದಾ? ಕೂತ್ಕೋಪ್ಪ, ನೀನು ಮುಂಚೆ ಕೂತ್ಕೋ ಮಾತಾಡೋಣ. ಕೂತ್ಕೋ. ಪರವಾಗಿಲ್ಲ. ನೀವು ಮಾಡಿರೋದು ತಪ್ಪು ಅಂತ ಹೇಳಕ್ಕೆ ಬಂದಿದ್ದೀನಿ. ಈ ಮದುವೆಯಿಂದ ನಮ್ಮ ಮನೇಲಿ ಎಲ್ಲರೂ ನೆಮ್ಮದಿ ಹಾಳಾಗಿದೆ. ಅದಕ್ಕೆ ಮೊದಲು ನೆಮ್ಮದಿ ಇತ್ತಾ? ಅಫ್ಕೋರ್ಸ್, ನಾವೆಲ್ಲರೂ ತುಂಬ ಖುಷಿಯಾಗಿದ್ವಿ. ನಾವೆಲ್ಲ ಅಂದರೆ ನಾನು, ಚಿಕ್ಕಮ್ಮ, ನನ್ನ ತಮ್ಮ ಅಭಿ. ಮಾಧವ ನಿಮ್ಮಪ್ಪ ಅವನು ಖುಷಿಯಾಗಿದ್ನ ಮೊದಲು? ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀಯ. ಆದರೆ ಒಂಟಿಯಾಗಿರೋ ಇಬ್ಬರನ್ನ ಒಂದು ಮಾಡೋದನ್ನ ತಪ್ಪು ಅಂತ ಕರೆಯೋದಿಲ್ಲ, ಸತ್ಕಾರ್ಯ ಅಂತಾರೆ. ಯು ಮೀನ್ ಮನೆ ನೆಮ್ಮದಿಕ್ಕಿಂತ ಅವ್ರ ಸ್ವಾರ್ಥನೇ ಮುಖ್ಯನಾ?
ಇದಕ್ಕಿಂತ ಮುಂಚೆ ನಿಮ್ಮಪ್ಪ ಯಾವತ್ತಾದರೂ ನೆಮ್ಮದಿಯಿಂದ ಇದ್ದಾರಾ ಅಂತ ಯೋಚನೆ ಮಾಡಿದ್ಯಾ? ಆಗಲೇ ಮಾಧವ ನಿನಗೇನಾಗಬೇಕು ಅಂತಂದರೆ ಅಪ್ಪ ಅಂತನ್ನೋದಕ್ಕೆ ನೀನು ತಯಾರಿರಲಿಲ್ಲ. ಅಂಥ ಮಾಧವ ನಿನ್ನಂಥ ಮಗನ ಜೊತೆಯಲ್ಲಿ ನೆಮ್ಮದಿಯಾಗಿದ್ದ ಅಂತಂದರೆ ನಾನು ಅದನ್ನು ನಂಬೇಕಾ? ಅದು ಅವರೇ ಮಾಡ್ಕೊಂಡಿದ್ದು ತಪ್ಪು. ಈಗ ನಾನು ಇಲ್ಲಿ ಬಂದಿರೋದು ನಿಮ್ಮ ಮಾತು ಕೇಳಿ ಕನ್ವಿನ್ಸ್ ಆಗೋಕ್ಕಲ್ಲ. ನೀವು ಮಾಡಿದ ತಪ್ಪು ಅಂತ ಹೇಳಿ ನಿಮ್ಮ ಸೊಸೆನ ವಾಪಸ್ ಈ ಮನೆಗೆ ಕರ್ಕೊ ಬನ್ನಿ ಅಂತ ಹೇಳಕ್ಕೆ. ಅವರಲ್ಲೇ ಇದ್ರೆ ಯಾರಿಗೂ ನೆಮ್ಮದಿ ಇರಲ್ಲ. ದಯವಿಟ್ಟು ಈ ಮದುವೆ ನಡೆದೇ ಇಲ್ಲ ಅಂದ್ಕೊಂಡು ಅವ್ರನ್ನ ಈ ಮನೆಗೆ ವಾಪಸ್ ಕರ್ಕೊಳ್ಳಿ ಪ್ಲೀಸ್. ಈ ಒಂದು ಮದುವೆಯಿಂದ ಏನೇನಾಗಿದೆ ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ತಮ್ಮನ ಮದುವೆ ನಿಂತಿದೆ. ಆ ನೋವಲ್ಲಿ ಅವನು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾನೆ. ಯಾವಾಗಲೂ ಲವಲವಿಕೆಯಲ್ಲಿದ್ದ ಚಿಕ್ಕಮ್ಮ ಹಿಂಗೆ ನೋವಲ್ಲಿರ್ತಾರೆ. ಆಫೀಸಲ್ಲಾಗಲಿ ಹೊರಗಾಗಲಿ ನಾವು ತಲೆ ಎತ್ತು ನಡೆಯೋಕ್ಕಾಗ್ತಿಲ್ಲ. ಅಲ್ಲಪ್ಪ, ನಿಮ್ಮಪ್ಪನ ಬಗ್ಗೆ ನೀವು ಯಾವತ್ತೂ ಕಾಳಜಿ ತೋರಿಸಿದವರೇ ಅಲ್ಲ. ಅವನಿಗೂ ನಿಮಗೂ ಏನೂ ಸಂಬಂಧ ಇಲ್ಲ ಅನ್ನೋ ಥರನೇ ಇದ್ದೀರಿ. ಹಾಗಿರೋವಾಗ ಅವನು ಈಗ ಒಂದು ನಿರ್ಧಾರ ತಗೊಂಡ್ರೆ ಅದಕ್ಕೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಿ? ಮುಂಚೆ ಹೇಗೆ ಅವರನ್ನ ಕೇರ್ ಮಾಡ್ತಾ ಇರಲಿಲ್ವೋ ಈಗಲೂ ಹಾಗೆ ಬಿಟ್ಬಿಡಿ. ಅದು ಹೇಗಾಗತ್ತೆ? ಅವ್ರು ಮಾಡಿರೋ ಕೆಲಸ ಇಡೀ ಫ್ಯಾಮಿಲಿ ಮೇಲೆ ಪರಿಣಾಮ ಬೀರ್ತಿದೆಯಲ್ಲ. ಅದು ನಿಮ್ಮ ಭ್ರಮೆ. ನಿನ್ನ ತಮ್ಮನ ಮದುವೆ ನಿಂತು ಹೋಗಿರೋದ್ರ ಬಗ್ಗೆ, ಅವನು ಕುಗ್ಗೋಗಿರೋದ್ರ ಬಗ್ಗೆ ನನಗೂ ಬೇಸರ ಇದೆ. ಮನಸ್ಸು ಇಷ್ಟು ಸೂಕ್ಷ್ಮ ಆಗಿಬಿಟ್ರೆ ಹೇಗೆ? ನಿನ್ನ ತಮ್ಮನ ಬಗ್ಗೆ, ಅವನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿರೋ ಹಾಗೆ ಒಂದೇ ಒಂದು ಕ್ಷಣ ನಿಮ್ಮ ಅಪ್ಪನ ಬಗ್ಗೆನೂ ಯೋಚನೆ ಮಾಡು. ನಿಮ್ಮಪ್ಪ ಮಾಡಿದ ಕೆಲಸದಿಂದ ನಿಮಗೆಲ್ಲ ನೋವಾಗಿದೆ ಅಂತ ನೀನಂದೆ. ಆದರೆ ಇಷ್ಟು ದಿವಸದಲ್ಲಿ ನಿಮ್ಮಿಂದ ನಿಮ್ಮಪ್ಪ ಎಷ್ಟು ನೋವು ಅನುಭವಿಸಿದ್ದಾರೆ ಅನ್ನೋದನ್ನು ಯಾವತ್ತಾದರೂ ಯೋಚನೆ ಮಾಡಿದೀಯಾ? ನಿಮ್ಮ ಒಳಗಿರೋದು ಮನಸ್ಸೆ, ಹಾಗೆ ನಿಮ್ಮಪ್ಪನ ಒಳಗಿರೋದು ಮನಸ್ಸೆ ಅಲ್ವಾ? ಮಾಮ್, ಅಭಿಬ್ರು ಸೇಫ್ ಆಗಿರ್ತಾನಲ್ವಾ? ನನಗೇನು ಗೊತ್ತು ಅವ್ ಜೀವನ ಯಾಕೆ ಹೀಗಾಗಿದ್ಯೋ ಏನೋ. ಬಂದ್ರ ಮೇಲೆ ಒಂದು ಸಮಸ್ಯೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಹೇಗಿದ್ರು ಮಾವ ಹೋಗಿದಾರಲ್ಲ. ಭಾವ ಅಭಿ ಜೊತೆಗೆ ಹೋಗ್ಲಿಲ್ಲ ಪೂರ್ಣಿ, ಅವಳು ಹಿಂದೆ ಹೋಗಿದ್ದಾರೆ. ಪೂರ್ಣಿ, ಅವತ್ತು ಆಕ್ಸಿಡೆಂಟ್ ಆಗಿದ್ದು ನೆನಪಿದೆಯಲ್ವಾ ನಿನಗೆ? ನನ್ನ ಮಗನ್ಗೆ ಪದೇ ಪದೇ ಕೆಟ್ಟ ಕಣ್ಣು ಬೀಳ್ತಾನೆ ಇದೆ. ಮಾಮ್, ಕಂಟ್ರೋಲ್ ಯುವರ್ ಸೆಲ್ಫ್. ಏನು ಕಂಟ್ರೋಲ್ ಮಾಡ್ಕೊಳ್ಳಿ? ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳಿ? ಈ ಮನೇಲಿ ನಡೀತಾ ಇರೋದು ಒಂದ ಎರಡ? ನನಗಂತೂ ಸಾಕಾಗೋಗಿದೆ. ಇದೆಲ್ಲ ಯಾರಿಂದ ಶುರುವಾಯಿತೋ ಅವರೇ ಈ ಮನೆಯಿಂದ ಆಚೆ ಹೋದ್ರೆ ಎಲ್ಲ ಸರಿ ಆಗತ್ತೇನೋ. ನೋಡು, ನಿನ್ನ ಮನಸ್ಸಿಗೆ ಬೇಜಾರು ಮಾಡೋ ಉದ್ದೇಶ ನನಗಿಲ್ಲ. ಮಾಧವನಿಗೆ ಹೇಗೆ ನೀವಿಬ್ಬರು ಮಕ್ಕಳು, ತುಳಸಿಗೂ ಹಾಗೆ ಇಬ್ಬರು ಮಕ್ಕಳಿದ್ದಾರೆ. ಅವಳು ಮಾಡಿದ ತ್ಯಾಗನ ಯಾವತ್ತೂ ಅರ್ಥ ಮಾಡಿಕೊಳ್ಳದೆ ಅವಳ ಮನಸ್ಸಿಗೆ ನೋವು ಕೊಡೋವಂಥ ಮಕ್ಕಳು. ಅವಳು ಸ್ವಲ್ಪ ಗೆಲುವಾಗಿ ಜೀವನದಲ್ಲಿ ವಿಶ್ವಾಸ ಪಡ್ಕೊಂಡಿದ್ದೆ
ನಿಮ್ಮಪ್ಪನ ಪರಿಚಯ ಆದಮೇಲೆ. ನೋಡಿ, ನನಗೆ ಅವೆಲ್ಲ ಬೇಕಾಗಿಲ್ಲ. ಎಲ್ಲದಕ್ಕೂ ಮದುವೆ ಒಂದೇ ಪರಿಹಾರ ಆಗಿರಲಿಲ್ಲ. ಅಷ್ಟಕ್ಕೂ ಇಂಥ ದೊಡ್ಡ ನಿರ್ಧಾರ ತೊಳೋಕ್ಕಿಂತ ಮುಂಚೆ ನೀವಾಗಲಿ ಅವರಾಗಲಿ ನಮ್ಮ ಮನೆಯವ್ರ ಹತ್ರ ಒಂದು ಮಾತು ಕೇಳಬೇಕಿತ್ತಲ್ವ? ಕೆಲವು ತಿಂಗಳ ಹಿಂದೆ ನಿನ್ನ ತಮ್ಮನ ಎಂಗೇಜ್ಮೆಂಟ್ ಆಯಿತು. ನಿಮ್ಮಪ್ಪನಿಗೆ ಆ ವಿಷಯನೇ ಗೊತ್ತಿರಲಿಲ್ಲ ಅಲ್ವಾ? ಸ್ವಂತ ಮಗನ ಎಂಗೇಜ್ಮೆಂಟ್ ಇದ್ದಾಗ ಅವರಪ್ಪನಿಗೆ ಆ ವಿಷಯ ತಿಳಿಸ್ಬೇಕು ಅಂತ ಅನ್ನೋದು ಅನ್ನಿಸ್ಲಿಲ್ಲ ನಿಮಗೆ. ಯಾಕೆ ಅಂತಂದರೆ ಅವರು ನಿಮ್ಮ ಮನೆಗೆ ಹಿರಿಯ ಅಂತ ನೀವು ಯಾವತ್ತೂ ಅಂದುಕೊಂಡೇ ಇಲ್ಲ, ಗೌರವನೂ ಕೊಟ್ಟಿಲ್ಲ. ಹೀಗಿದ್ದಾಗ ಅವ್ರ ಜೀವನದಲ್ಲಿ ಏನೋ ನಿರ್ಧಾರ ತಗೊಂಡಾಗ ಅದರ ಬಗ್ಗೆ ನಿಮ್ಮನ್ನೆಲ್ಲ ಕೇಳಬೇಕು ಅಂತ ಹೇಗೆ ನಿರೀಕ್ಷೆ ಮಾಡ್ತೀರಪ್ಪ? ನೋಡಿ, ಅವತ್ತಿನ ಪರಿಸ್ಥಿತಿ ಬೇರೆ. ಆದರೆ ಈಗ ಮಾತಿಗೆ ಮಾತು ಬೆಳೆಸಿ ಪ್ರಯೋಜನ ಇಲ್ಲ. ನೀನು ನನ್ನ ಹತ್ರ ಮಾತಾಡಿ ನನ್ನ ಮನಸ್ಸನ್ನು ಓಲೈಸಬೇಕು ಅಂತಾನೆ ಬಂದಿರಬಹುದು. ಆದರೆ ಈ ವಿಷಯದಲ್ಲಿ ಮನಸ್ಸು ಓಲೈಸಬೇಕಾದ್ದು ನಂದಲ್ಲ, ನಿಂದು, ನಿಮ್ಮವರದ್ದು, ಈ ಸಮಾಜದ್ದು. ಒಬ್ಬ ವ್ಯಕ್ತಿಗೆ ನಾವು ಗೌರವ ಕೊಡೋದಿಲ್ಲ, ಪ್ರೀತಿ ತೋರಿಸೋದಿಲ್ಲ ಅಂತಂದಮೇಲೆ ಆ ವ್ಯಕ್ತಿ ತನ್ನ ಜೀವನದಲ್ಲಿ ತಗೊಳ್ಳೋ ನಿರ್ಧಾರನ ಪ್ರಶ್ನಿಸೋ ಹಕ್ಕು ನಮಗಿರೋದಿಲ್ಲ ಅಲ್ವಾ? ಹಾಗಾಗಿ ಈ ವಿಷಯನ ಇಲ್ಲಿಗೆ ಬಿಟ್ಟುಬಿಡು. ನನ್ನ ಮಾತನ್ನು ನಾನು ಬದಲಾಯಿಸೋಲ್ಲ. ಇದೇ ನಿಮ್ಮ ಕೊನೆ ಮಾತಾ? ಹೌದು. ನಿಮ್ಮ ಮೊಮ್ಮಗ ಕಳ್ಕೊಂಡಿರೋ ಕೆಲಸನ ನಾನು ವಾಪಸ್ ಕೊಡಿಸ್ತೀನಿ, ನನ್ನ ಮಾತನಾಡಿಸ್ಕೊಟ್ರೆ. ದಂಡಪಿಂಡ ಕೆಲಸ ಕಳ್ಕೊಂಡ, ನಂಗೆ ಅವನು ಹೇಳೇ ಇಲ್ವಲ್ಲ. ನನ್ನ ಮಾತನ್ನು ನಾನು ಬದಲಾಯಿಸೋಲ್ಲ. ಒಂದು ನಿಮಿಷ. ನಿನ್ನ ಹತ್ರ ಇನ್ನೊಂದು ಮಾತು ಹೇಳಬೇಕು. ನೀನು ಬಂದು ಸುಮಾರು 1.5 ಗಂಟೆ ಹೊತ್ತಾಯಿತು. ನನ್ನ ಜೊತೆಯಲ್ಲಿ ಕ್ರಿಕೆಟ್ ಆಡದೆ ನನ್ನನ್ನು ಕಾರ್ನಲ್ಲಿ ಮನೆಯವರೆಗೂ ಕರ್ಕೊಂಡು ಬಂದು ಬಿಟ್ಟೆ. ಮನೆ ಒಳಗೆ ಹಿರಿಯನ ಮುಂದೆ ಕೂತ್ಕೋಬಾರ್ದು ಅಂತ ನಿಂತ್ಕೊಂಡೇ ಇದ್ದೆ. ನಾವು ಊಟ ಮಾಡ್ತಿದ್ದಾಗ ನೆತ್ತಿ ಹತ್ತಿದ್ರೆ ನೀರು ಕೊಟ್ಟೆ. ಹಿರಿಯ ಊಟ ಮಾಡ್ತಿರೋವಾಗ ನೀನು ಬಂದ ನಿನ್ನ ವಿಷಯನೂ ಮಾತಾಡದೆ ನನ್ನ ಊಟ ಮುಗಿಯೋವರೆಗೂ ಕಾಯ್ತಾ ಇದ್ದೆ. ನಿನಗೆ ನನ್ನ ಮೇಲೆ ಎಷ್ಟೇ ಕೋಪ ಇರಬಹುದು, ಆದರೆ ಇನ್ನೊಬ್ಬರನ್ನ ಗೌರವಿಸೋ ದೊಡ್ಡ ಗುಣ ಕೂಡ ನಿನ್ನಲ್ಲಿದೆ. ಇಷ್ಟೆಲ್ಲ ನೋಡಿ ನನಗನ್ಸಿದ್ದು ಇಷ್ಟೇ, ನೀನು ಮಾಧವನ ಪ್ರತಿರೂಪ. ನೀನು ಒಪ್ತೀಯೋ ಬಿಡ್ತೀಯೋ, ಆದರೆ ಇದೇ ಸತ್ಯ. ಒಂದೇ ಒಂದು ಗುಣ ಬಿಟ್ಟರೆ ಮಿಕ್ಕಂತೆ ನೀನು ಮಾಧವನೇ. ಆ ಗುಣ ಯಾವುದು ಅಂತ ನೀನೇ ಅರ್ಥ ಮಾಡಿಕೊಂಡು ಬದಲಾದರೆ ಆಗ ಎಲ್ಲವೂ ಸರಿಯಾಗೇ ಕಾಣುತ್ತೆ.